ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಶಾಂತ್ ಮಾತಾಡ್ತಿದ್ದೇನೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಯಣ ವಿತ್ ಪ್ರಶಾಂತ್. ಇವತ್ತು ನಾನೊಂದು ಹೊಸ ಟಾಪಿಕನ್ನು ಎತ್ಕೊಂಡು ಬಂದಿದ್ದೇನೆ. ನನ್ನ ಯೂಟ್ಯೂಬ್ ಥಂಬ್ನೇಲ್ ನೋಡಿದ್ರೆ ನಿಮಗೆ ಗೊತ್ತಾಗಿರ್ಬೋದು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೇನೆ ಅಂತ. ಎಸ್, VTU ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿ ಅವರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಶನಿವಾರದ ದಿನ ಆನ್ಲೈನ್ ಕ್ಲಾಸನ್ನು ಆಯೋಜನೆ ಮಾಡಿದ್ದಾರೆ. ಸೊ ಆ ಟಾಪಿಕ್ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ ಬನ್ನಿ. ಈ ಆನ್ಲೈನ್ ಕ್ಲಾಸ್ ಅಂದ ತಕ್ಷಣ ನಿಮಗೆ ನೆನಪು ಬರುವಂಥದ್ದು ಕೊರೋನಾ ಡೇಸ್ಗಳು. ನೀವು ಆಲ್ಮೋಸ್ಟ್ ಎಲ್ಲರೂ ಕೂಡ ಕೊರೋನಾ ಸಂದರ್ಭದಲ್ಲಿ ಆನ್ಲೈನ್ ಕ್ಲಾಸ್ಗಳನ್ನು ನೀವು ಅಟೆಂಡ್ ಆಗಿರ್ತೀರಿ ಡೆಫಿನೆಟ್ಲಿ. ಯಾಕಂತ ಹೇಳಿದ್ರೆ ನಿಮ್ಮ ಟೀಚರ್ ಅಲ್ಲಿ ಬೊಬ್ಬೆ ಹಾಕ್ತಾ ಇರ್ತಾರೆ ಆನ್ಲೈನ್ ಕ್ಲಾಸಲ್ಲಿ, ಆಮ್ ಐ ಆಡಿಬಲ್ ಅಂತ. ನೀವು ಜಸ್ಟ್ ಗೂಗಲ್ ಮೀಟನ್ನು ಆನ್ ಮಾಡಿಟ್ಕೊಂಡು ಆ ಕ್ಲಾಸನ್ನು ಕೇಳಿಸ್ಕೊಳ್ಳದೆ ಎಲ್ಲೆಲ್ಲೋ ಇರ್ತೀರಿ. ಇಂಥ ಸಿಚುವೇಶನ್ಗಳು ನಿಮ್ಮ ಕೊರೋನಾ ಡೇಸಲ್ಲಿ ನಡೆದದ್ದನ್ನು ನೀವು ನೆನಪಿಸಿಕೊಳ್ತೀರಿ. ಬಟ್ ಈ ಬಾರಿ ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿಯವರು ಯಾವುದೇ ಕೊರೋನಾ ಇಲ್ದಿದ್ರೂ ಕೂಡ ಈ ರೀತಿ ಆನ್ಲೈನ್ ಕ್ಲಾಸನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಕಾರಣ ಏನು? ಮೊದಲಿಗೆ VTU ಅಂದರೆ ಏನು, ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾನೊಂದು ಸಣ್ಣ ಪರಿಚಯವನ್ನು ನಿಮಗೆ ಮಾಡಿಸಿಕೊಡ್ತೇನೆ. VTU ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿ ಅನ್ನುವಂಥದ್ದು ಬೆಳಗಾವಿಯಲ್ಲಿದೆ. ಇದರ ವ್ಯಾಪ್ತಿಯಲ್ಲಿ ರಾಜ್ಯದ ಅನೇಕ ಇಂಜಿನಿಯರಿಂಗ್ ಕಾಲೇಜ್ಗಳು ಬರ್ತವೆ. ಇದೊಂಥರ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ದೊಡ್ಡಣ್ಣ ಇದ್ದ ಹಾಗೆ. ಇವ್ರ ಕೆಲಸ ಏನಂತ ಹೇಳಿದ್ರೆ, ಇಂಜಿನಿಯರಿಂಗ್ ಕಾಲೇಜಿಗೆ ಸಂಬಂಧಪಟ್ಟಂತೆ ಸ್ಟೂಡೆಂಟ್ಸ್ಗಳಿಗೆ ಸಿಲೆಬಸ್ಸನ್ನು ಫ್ರೇಮ್ ಮಾಡುವಂಥದ್ದು, ಎಕ್ಸಾಮ್ ಟೈಮ್ ಟೇಬಲ್ಗಳನ್ನು ಡಿಸೈಡ್ ಮಾಡುವಂಥದ್ದು, ಪರೀಕ್ಷೆಯ ಪೇಪರ್ಗಳನ್ನು ಮೌಲ್ಯಮಾಪನ ಮಾಡುವಂಥದ್ದು, ಇದೆಲ್ಲ ಕೆಲಸವನ್ನು VTU ಮಾಡ್ತಾ ಬರ್ತದೆ. ಇನ್ನು ಕೆಲವು ಆಟೋನಮಸ್ ಇನ್ಸ್ಟಿಟ್ಯೂಷನ್ಗಳು, ಸ್ವಾಯತ್ತ ಸಂಸ್ಥೆಗಳಿರ್ತವೆ, ಅವುಗಳ ಪಾಡಿಗೆ ಸಿಲೆಬಸ್ಗಳನ್ನು, ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡುವಂಥದ್ದು, ಟೀಚಿಂಗ್ ಅವರ್ಸ್ ಇರ್ಬೋದು ಅಥವಾ ಪೇಪರ್ನ ಮೌಲ್ಯಮಾಪನ ಇರ್ಬೋದು, ಇವೆಲ್ಲವನ್ನು ಮಾಡ್ತವೆ. VTU ಅಂಡರಲ್ಲಿ ಯಾವ್ಯಾವ ಕಾಲೇಜ್ಗಳು ಬರ್ತವೆ, ಎಸ್ಪೆಷಲಿ ಇಂಜಿನಿಯರಿಂಗ್ ಕಾಲೇಜ್ಗಳು ಬರ್ತವೆ, ಅವುಗಳು VTUನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ಫಾಲೋ ಮಾಡಬೇಕು. ನಾನೀಗ ಮಾತಾಡ್ತಿರೋ ಟಾಪಿಕ್ VTU ಅಂಡರಲ್ಲಿ ಬರುವ ಕಾಲೇಜ್ಗಳಿಗೆ, ಎಸ್ಪೆಷಲಿ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಶನಿವಾರದ ದಿನ ಆನ್ಲೈನ್ ಕ್ಲಾಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡುವ ಹೊಸತೊಂದು ಯೋಜನೆಯನ್ನ VTU ಹಾಕೊಂಡಿದೆ. ನಮ್ಮ ದೇಶದ ಪ್ರಧಾನ ಮಂತ್ರಿಗಳಾದ ಮಾನ್ಯ ನರೇಂದ್ರ ಮೋದಿಜಿಯವರು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಯುದ್ಧದ ಸಂದರ್ಭದಲ್ಲಿ ಒಂದು ಕರೆಯನ್ನು ನೀಡ್ತಾರೆ. ಸೊ ಆ ಕರೆ ಏನಂತ ಹೇಳಿದ್ರೆ, ಇಂಧನದ ಬಳಕೆಯನ್ನು ನಾವು ಕಡಿಮೆ ಮಾಡಬೇಕು. ಆ ಮೂಲಕ ಈ ಯುದ್ಧ ಭೀತಿಯಿಂದಾಗಿ ನಾವೇನು ಪೆಟ್ರೋಲ್ ಅಥವಾ ಇಂಧನವನ್ನು ಆಮದು ಮಾಡಿಕೊಳ್ತೇವೆ. ಸೊ ಅದನ್ನು ಕಡಿಮೆ ಮಾಡಿದರೆ ದೇಶದ ಆರ್ಥಿಕತೆ ಅನ್ನುವಂಥದ್ದು ಇಂಪ್ರೂವ್ ಆಗ್ತದೆ. ಅದಕ್ಕೋಸ್ಕರ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, EV ಕಾರ್ಗಳನ್ನು, ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು, ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ಹೆಚ್ಚಾಗಿ ಯೂಸ್ ಮಾಡಿ, ಅನಗತ್ಯವಾಗಿ ತಿರುಗಾಡಬೇಡಿ, ಪೆಟ್ರೋಲ್ ಬಳಕೆಯನ್ನು ಕಡಿಮೆ ಮಾಡಿ ಅನ್ನೋದನ್ನು ಇತ್ತೀಚೆಗೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಸೊ ಆ ಒಂದು ರೀಸನನ್ನು ಇಟ್ಕೊಂಡು, ಆ ಒಂದು ಕಾರಣವನ್ನು ಇಟ್ಕೊಂಡು VTUವಿನ ಚಾನ್ಸಲರ್ ವಿದ್ಯಾಶಂಕರ್ ಅವರು ತಮ್ಮ ಅಧಿಕಾರಿಗಳ ಸಭೆಯನ್ನು ಕರೀತಾರೆ. ಸೊ ಅಧಿಕಾರಿಗಳ ಸಭೆಯನ್ನು ಕರೆದು ಅಲ್ಲಿ ಡಿಸೈಡ್ ಮಾಡ್ತಾರೆ, ಇನ್ನು ಮುಂದೆ VTU ವ್ಯಾಪ್ತಿಯಲ್ಲಿ ಬರುವ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಸಾಧಾರಣ ಒಂದು 3 ಲಕ್ಷದ ಸ್ಟೂಡೆಂಟ್ಸ್ಗಳು ಕಲಿತಾ ಇದ್ದಾರೆ. ಆ ಕಾಲೇಜ್ನಲ್ಲಿ ಶನಿವಾರದ ದಿನ ಆನ್ಲೈನ್ ಕ್ಲಾಸ್ಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡುವ. ಆ ಮೂಲಕ ವಿದ್ಯಾರ್ಥಿಗಳು ಬೈಕು, ಕಾರುಗಳಿಗೆ ಏನು ಪೆಟ್ರೋಲ್ ಹಾಕ್ಕೊಂಡು ಕಾಲೇಜ್ಗೆ ಬರುವಂಥದ್ದು, ಇಂಧನದ ಬಳಕೆ ಆಗುವಂಥದ್ದು ಒಂದಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡುವ. ಆ ಮೂಲಕ ದೇಶವನ್ನು ಕಟ್ಟುವ ಕೆಲಸದಲ್ಲಿ VTUದು ಕೂಡ ಕೊಡುಗೆ ಇರಲಿ ಅನ್ನುವಂತಹ ಮನೋಭಾವನೆಯನ್ನ ಏನು VTUನ ಚಾನ್ಸಲರ್ ವಿದ್ಯಾಶಂಕರ್ ಅವರು ಹೊಂದಿದ್ದಾರೆ. ಇದಕ್ಕೆ ಈಗಾಗಲೇ ಅಷ್ಟು ಒಂದು ಅನುಮೋದನೆ ದೊರೆತಿದೆ. ಸೊ ಈಗಾಗಲೇ ಅವರು ಡಿಸೈಡ್ ಮಾಡಿದ್ದಾರೆ, ಸದ್ಯದಲ್ಲಿ ಈ ವರ್ಷ ಈ ಪ್ಲಾನ್ ಅನ್ನ ಅವರು ಇಂಟ್ರೊಡ್ಯೂಸ್ ಮಾಡುವ ಚಾನ್ಸಸ್ಗಳು ಇರ್ತವೆ. ನಿಜವಾಗಿ ಹೇಳುವುದಾದರೆ ಇದೊಂದು ಒಳ್ಳೆಯ ಕ್ರಮವಾಗಿದೆ. ಸೊ ಇದರಿಂದಾಗಿ ಸ್ವಲ್ಪ ಇಂಧನದ ಅಪವ್ಯಯಕ್ಕೆ ನಾವು ಒಂದಷ್ಟು ಬ್ರೇಕನ್ನು ಹಾಕ್ಬೋದು. ಬಟ್ ವಿದ್ಯಾರ್ಥಿಗಳು ಆನ್ಲೈನ್ ಕ್ಲಾಸನ್ನು ಯಾವ ರೀತಿ ತಗೊಳ್ತಾರೆ ಅನ್ನೋದನ್ನು ಒಂದು ಕ್ವಶನ್ ಮಾರ್ಕ್ ಆಗಿ ನಮಗೆ ಕಾಡ್ತದೆ. ಯಾಕಂತ ಹೇಳಿದ್ರೆ, ನೀವು ಕೊರೋನಾ ಸಂದರ್ಭದಲ್ಲಿ ಗೂಗಲ್ ಮೀಟ್ನಲ್ಲಿ ಟೀಚರ್ಗಳು ಕ್ಲಾಸ್ ಮಾಡುವಾಗ ಹೆಚ್ಚಿನ ವಿದ್ಯಾರ್ಥಿಗಳು ಕ್ಯಾಮರಾವನ್ನು ಆಫ್ ಇಟ್ಕೊಂಡು ಎಲ್ಲೆಲ್ಲೋ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡಿರುವುದನ್ನು ನಾವು ಗಮನಿಸಿರ್ತೇವೆ. ಕ್ಲಾಸನ್ನು ಅಟೆಂಟಿವ್ ಆಗಿ ಕೇಳಿರುವುದಿಲ್ಲ. ಸೊ ಬಟ್ ಇಲ್ಲಿ ಹಾಗಾಗುವುದಿಲ್ಲ. ಯಾಕಂತ ಹೇಳಿದ್ರೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಬೇಕಾದ ಪೂರಕ ಟೆಕ್ನಾಲಜಿಗಳಿರ್ತವೆ. ಇದರಲ್ಲಿ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಈ ಟೀಚರ್ಗಳು ಅಂದ್ರೆ ಪ್ರೊಫೆಸರ್ಗಳು ಕಡ್ಡಾಯವಾಗಿ ಕಾಲೇಜಿಗೆ ಬರಬೇಕು ಅನ್ನುವ ಒಂದು ರೂಲ್ಸ್ ಅನ್ನು ಕೂಡ ಮಾಡಿದ್ದಾರೆ. ಹೋಪ್ ಇದು ಇಂಪ್ಲಿಮೆಂಟೇಷನ್ ಆದಲ್ಲಿ ದೇಶದಲ್ಲಿ ಇಂಧನದ ಬಳಕೆಯನ್ನು ಕಡಿಮೆ ಮಾಡಲಿಕ್ಕೆ ಕರ್ನಾಟಕದ್ದು ಒಂದು ಕೊಡುಗೆ ಇರ್ತದೆ ಅಂತ ನಾನು ಅಂದ್ಕೊಳ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಇನ್ನಷ್ಟು ಲೇಟೆಸ್ಟ್ ಮಾಹಿತಿಗಳಿಗಾಗಿ ನನ್ನ ಅಕೌಂಟನ್ನು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.